ಮುಂಗಾರು ಆರಂಭ ಆಗಿದೆ. ಅಲ್ಲಲ್ಲಿ ಬಿತ್ತನೆಯೂ ಕೂಡ ಶುರುವಾಗಿದೆ. ರೈತಾಪಿ ವರ್ಗ ಗೊಬ್ಬರ, ಬಿತ್ತನೆ ಬೀಜ ಸಂಗ್ರಹ ಮಾಡಿಟ್ಕೊಳ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಅನ್ನದಾತರಿಗೆ ನಕಲಿ ಗೊಬ್ಬರದ ಹಾವಳಿ ಬೇರೆ ಶುರುವಾಗಿದೆ. ಮುಂಗಾರು ಆರಂಭ, ನಕಲಿ ಗೊಬ್ಬರದ ಹಾವಳಿ. ಬರೋಬ್ಬರಿ 240 ಚೀಲ ತುಂಬಿದ್ದ ಲಾರಿ ಜಪ್ತಿ. ರಾಜ್ಯಾದ್ಯಂತ ಮುಂಗಾರು ಉತ್ತಮವಾಗಿದೆ. ರೈತರು ಬಿತ್ತನೆಗೆ ತಯಾರಾಗುತ್ತಿದ್ದಾರೆ. ಆದರೆ ಕೆಲ ಕಿಡಿಗೇಡಿಗಳು ಇದನ್ನೇ ಬಂಡವಾಳವನ್ನಾಗಿ ಮಾಡಿಕೊಂಡು ರೈಲಲ್ಲಿ ಲಾರಿ ತುಂಬಾ ಕಪ್ಪು ಬಣ್ಣದ ನಕಲಿ ಡಿಎಪಿ ಗೊಬ್ಬರ ಚೀಲಗಳು. ಈ ದೃಶ್ಯ ಕಂಡು ಬಂದಿದ್ದು ಬಾಗಲಕೋಟೆ ತಾಲೂಕಿನ ಸೀಮಿಕೇರಿಯಲ್ಲಿ. ಸೀಮಿಕೇರಿಯಲ್ಲಿ ನಕಲಿ ಗೊಬ್ಬರ ತುಂಬಿದ ಲಾರಿಯೊಂದನ್ನ ಕೃಷಿ ವಿಜಿಲೆನ್ಸ್ ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ. ಖಚಿತ ಮಾಹಿತಿ ಮೇರೆಗೆ ದಾಳಿ ಮಾಡಿದ ಅಧಿಕಾರಿಗಳು ಯಾವುದೇ ಗೋದಾಮಿಗೆ ಇಳಿಸುವ ಮುನ್ನವೇ ಲಾರಿ ಹಿಡಿದಿದ್ದಾರೆ. ಲಾರಿಯಲ್ಲಿ 50 ಕೆಜಿಯ ಒಟ್ಟು 240 ನಕಲಿ ಡಿಎಪಿ ಗೊಬ್ಬರ ಚೀಲಗಳು ಇರೋದು ಕಂಡು ಬಂದಿದೆ. ಗುರು ಫರ್ಟಿಲೈಸರ್ ಎಂಬ ಗೊಬ್ಬರ ಬೀಜದ ಅಂಗಡಿ ಬಳಿ ಲಾರಿ ಸಿಕ್ಕಿದೆ. ಇದೇ ಅಂಗಡಿಯ ಹಿಂಭಾಗದ ಗೋದಾಮಿಗೆ ಇಳಿಸಲು ಯತ್ನ ನಡೆದ ಸಂಶಯ ವ್ಯಕ್ತವಾಗಿದೆ. ಇನ್ನು ಸದ್ಯ ಲಾರಿ ವಶಕ್ಕೆ ಪಡೆದ ಕೃಷಿ ಅಧಿಕಾರಿಗಳು ಕಲಾದಗಿ ಠಾಣೆಯಲ್ಲಿ ಎಫ್ಐಆರ್ ಮಾಡಿದ್ದಾರೆ. ಅನ್ಲೋಡ್ ಮಾಡ್ತಾ ಇದ್ರು, ಇನ್ನು ಇಳಿಸಲಿಕ್ಕೆ ತಯಾರು ಮಾಡ್ತಾ ಇದ್ರು. ನಾವು ನೋಡಿದ ತಕ್ಷಣ ಡೌಟ್ ಬಂತು ಸರ್. ಟಿಜಿ ಪರ್ಟಿಕ್ಯುಲರ್ಲಿ ಬೇರೆ ಸ್ಟೇಟ್ ನಿಂದ ವೆಹಿಕಲ್ ಬಂದು ಅಂದ್ರೆ ನಾವು ಕಂಪಲ್ಸರಿ ಇನ್ವಾಯ್ಸ್ ಚೆಕ್ ಮಾಡೇ ಬಿಡ್ತೀವಿ ಸರ್. ನಾವು ಅದು ಚೆಕ್ ಮಾಡುವಾಗ ನಮ್ಗೆ ಡೌಟ್ ಬಂತು ಸರ್. ಅವ್ರು ನಾವು ನೋಡಿದ ತಕ್ಷಣ ಓಡೋಗ್ಬಿಟ್ರು ಸರ್ ಎಲ್ಲರೂ. ಇಳಿಸೋರು ಇಳಿಸೋರು ಓಡೋಗ್ಬಿಟ್ರು ಸರ್. ಡ್ರೈವರ್ ಒಬ್ಬರೇ ಸಿಕ್ಕ ಸರ್ ನಮಗೆ. ಅದ್ ಮ್ಯಾಗ್ ಗಾಡಿ ಚೆಕ್ ಮಾಡ್ಲಾಗಿ ಡಿಎಪಿ ಅನ್ನ ಹೋಲುವಂತ ಗ್ರಾನ್ಯೂಲ್ಸ್ ಸಿಕ್ಕು ಸರ್ ನಮಗೆ. ಇಲ್ಲಿ ಚಾಲಕನ ಬಳಿ ಸಿಕ್ಕ ಇನ್ವಾಯ್ಸ್ ಪ್ರಕಾರ ಗೊಬ್ಬರ ತಯಾರಾಗಿದ್ದು ಪುಣೆಯಲ್ಲಿ, ಪ್ಯಾಕಿಂಗ್ ಆಗಿದ್ದು ಪಂಡರಾಪುರದಲ್ಲಿ, ಇನ್ನು ಅನ್ಲೋಡ್ ಮಾಡಬೇಕಿದ್ದ ವಿಳಾಸ ಮಹಾರಾಷ್ಟ್ರ ಕಾಸೇಗಾಂವ್ನಲ್ಲಿ. ಆದರೆ ಲಾರಿ ಬಂದಿದ್ದು ಬಾಗಲಕೋಟೆಯ ಸೀಮಿಕೇರಿಗೆ. ಚಾಲಕ ಸೀಮಿಕೇರಿಯಲ್ಲಿ ನರೇಂದ್ರ ಎಂಬುವರಿಗೆ ನೀಡಲು ಹೇಳಿದ್ದಾನೆ. ಆದರೆ ನರೇಂದ್ರನ ಬಗ್ಗೆ ಯಾವುದೇ ಸುಳಿವು ಸಿಕ್ಕಿಲ್ಲ. ಇನ್ನು ಈ ಗೊಬ್ಬರವನ್ನ ಅಧಿಕಾರಿಗಳು ಲ್ಯಾಬ್ಗೆ ಕಳಿಸಿ ಪರೀಕ್ಷೆ ಕೂಡ ನಡೆಸಲಿದ್ದಾರೆ. ಡಿಎಪಿಗೆ 50 ಕೆಜಿ ಚೀಲಕ್ಕೆ 1350 ರೂಪಾಯಿ ಬೆಲೆ ಇದೆ. ಅದು ಕೂಡ ಬೇಡಿಕೆಯಷ್ಟು ಸಿಗೋದು ವಿರಳ. ಆದ್ದರಿಂದ ಈ ವಂಚಕರು ಈ ನಕಲಿ ಡಿಎಪಿ ಗೊಬ್ಬರವನ್ನ ಅಸಲಿ ರೀತಿಯ ಡಿಎಪಿ ಚೀಲಕ್ಕೆ ಹಾಕಿ ಮಾರಲು ಪ್ಲಾನ್ ಮಾಡಿದ್ದಾರೆ. ಡಿಎಪಿ ಅಭಾವ ಇರೋದ್ರಿಂದ ಈ ಒಂದು ಕೆಲವರು ಇರ್ತಾರೆ ಕ್ರಿಮಿಗಳು, ಇಂಥ ಕ್ರಿಮಿಗಳು ಈ ಒಂದು ಇದನ್ನ ಲಾಭ ತಗೊಳ್ಳೋದಕ್ಕೋಸ್ಕರ ಈ ತರದೆಲ್ಲ ಒಂದು ಜಾಲನ ಮಾಡಿಕೊಂಡು ಮುಂದುವರಿಸಿದ್ದಾರೆ. ಅಂತ ಜಾಲದೊಳಗೆ ಇವತ್ತು ನಮ್ಗೆ ಸಿಕ್ಕಿದ್ದಾರೆ. ಇಂಥ ಜಾಲಗಳು ಬಹಳಷ್ಟು ಜನ ಇರ್ತಾರೆ. ಹುಡ್ಕೊಂಡು ಮುಂದಿನ ದಿನಗಳಲ್ಲಿ ಸಿಗ್ತಾರೆ. ಅವರು ಎಲ್ಲೂ ಹೋಗೋದಿಲ್ಲ. ಒಂದು ಪ್ರಕರಣ ನಾವು ಕ್ರಮ ವಹಿಸಿ, ತಾವು ಏನೋ ಮಾಧ್ಯಮದವರು ಇದ್ರಿ, ರೈತರಿದ್ದಾರೆ, ಕೇಳ್ತಾರೆ ಅಂತ ರೈತರು ತಾವೆಲ್ಲರೂ ಇಂಥ ಬಂದ ಪ್ರಕರಣಗಳು ಬಂದಲ್ಲಿ ನಮ್ಮ ಇಲಾಖೆಗೆ ಮಾಹಿತಿ ಕೊಡಿ, ಮುಕ್ತವಾಗಿ ಮಾಹಿತಿ ಕೊಡಿ. ನಾವು ಕ್ರಮ ವಹಿಸೋದಕ್ಕೆ ಸಿದ್ಧರಿದ್ದೇವೆ. ಅನ್ನದಾತ ಬಿತ್ತನೆಗೆ ಗೊಬ್ಬರ ಬೀಜ ಸಂಗ್ರಹದಲ್ಲಿ ಮಗ್ನರಾಗಿದ್ದರೆ ಇತ್ತ ವಂಚಕರು ಮೋಸ ಮಾಡಿ ಲಾಭ ಮಾಡಲು ನಕಲಿ ಗೊಬ್ಬರ ಮಾರಾಟ ಮಾಡುವ ಕ್ರಿಯೆಯಲ್ಲಿ ಬ್ಯುಸಿಯಾಗಿದ್ದಾರೆ. ಇದಕ್ಕೆ ಸರ್ಕಾರ ಬ್ರೇಕ್ ಹಾಕಬೇಕಿದೆ. ಸಿದ್ದು ಉತ್ತರಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಉತ್ತಮ ಫಸಲು ಬರಲಿ ಅಂತ ಸರ್ಕಾರ ಕೃಷಿ ಇಲಾಖೆಯಿಂದ ಬಿತ್ತನೆ ಬೀಜಗಳನ್ನು ವಿತರಣೆ ಮಾಡುತ್ತೆ. ಆದರೆ ಈ ಜಿಲ್ಲೆಯಲ್ಲಿ ಸರ್ಕಾರ ನೀಡುವಂತಹ ಬಿತ್ತನೆ ಬೀಜಗಳು ಕಳಪೆ ಎನ್ನುವ ಆರೋಪ ಕೇಳಿಬಂದಿದೆ. ರೈತ ಸಂಪರ್ಕ ಕೇಂದ್ರದಲ್ಲಿ ಕಳಪೆ ಬಿತ್ತನೆ ಬೀಜ. ರಾಜ್ಯ ಸರ್ಕಾರದ ವಿರುದ್ಧ ಅನ್ನದಾತ ಆಕ್ರೋಶ. ಕರುನಾಡಲ್ಲಿ ಮುಂಗಾರು ಮಳೆ ಭರ್ಜರಿಯಾಗಿ ಎಂಟ್ರಿ ನೀಡಿದೆ. ಅನ್ನದಾತರು ಬಿತ್ತನೆಗಾಗಿ ಹೊಲ ಗದ್ದೆ ಉಳುಮೆ ಮಾಡಿ ಸಿದ್ಧ ಮಾಡಿಕೊಳ್ತಾ ಇದ್ದಾರೆ. ಆದರೆ ಬಿತ್ತನೆ ಮಾಡಲು ಬಿತ್ತನೆ ಬೀಜಗಳು ಕಳಪೆ ಅನ್ನೋ ಆರೋಪ ಗದಗ ಜಿಲ್ಲೆಯಲ್ಲಿ ಕೇಳಿಬಂದಿದೆ. ಗದಗ ಜಿಲ್ಲೆ ಹೆಸರು ಬೆಳೆಗೆ ಫುಲ್ ಫೇಮಸ್. ಇನ್ನು ನರಗುಂದ, ರೋಣ, ಮುಂಡರಗಿ, ಲಕ್ಷ್ಮೇಶ್ವರ, ಗಜೇಂದ್ರಗಡ ಸೇರಿದಂತೆ ಜಿಲ್ಲೆಯ 7 ತಾಲೂಕಿನಲ್ಲಿ ಅತಿ ಹೆಚ್ಚು ರೈತರು ಹೆಸರು ಬಿತ್ತನೆ ಮಾಡ್ತಾರೆ. ಆದರೆ ಗದಗ ನಗರದ ಎಪಿಎಂಸಿ ಬಳಿಯ ರೈತ ಸಂಪರ್ಕ ಕೇಂದ್ರದಲ್ಲಿ ಹೆಸರು ಬಿತ್ತನೆ ಬೀಜಗಳನ್ನ ರೈತರಿಗೆ ರಿಯಾಯಿತಿ ದರದಲ್ಲಿ ವಿತರಣೆ ಮಾಡಲಾಗ್ತಾ ಇದೆ. ಆದರೆ ಈ ಬೀಜಗಳನ್ನ ಹುಳಗಳು ತಿಂದಿವೆ. ಇವು ಕಳಪೆ ಅಂತಂದ್ರೆ ಇದು ಬುರ್ಲಿ ಹತ್ತಿರೋ ಅಂದ್ರ ಹುಳ ಹತ್ತಿರೋ, ಹೆಸರು ಹುಳ ಹತ್ತಿರೋ. ಈಗ ರೈತ ಇಲ್ಲಿಗೆ ಬಂದು ನಾವು ತಗೊಂಡ್ ಹೋಗ್ತೀವಿ ಅಂದ್ರ ಸುಮ್ನೆ ಬಂದಿರೋದಲ್ಲ. ಎಲ್ಲಾರ ಬಡ್ಡಿ ಹಂಗ ಸಾಲ ತಗೊಂಡಿರ್ತಾನ. ಇಲ್ಲ ಹೆಂಡತಿ ಮಕ್ಕಳು ಕೊಳ್ಳನ್ ತಾಳಿ ಒತ್ತಿ ಇಟ್ಟು, ಕಿವ್ಯಾಗಿನ ಒತ್ತಿ ಇಟ್ಟು ತೊಂಬಂದು ಬೀಜ ತಗೊಂಡು ಹೋಗಿ ಬಿತ್ತನೆ ಮಾಡಿ ಬೆಳೆ ಬರೋದಿಲ್ಲ. ಬೆಳೆ ಬರ್ಲಿಲ್ಲ ಅಂದ್ರೆ ರೈತ ಸಹಜವಾಗಿ ನೇಣಾದ್ರೂ ಹಾಕೊಂತಾನ, ವಿಷ ಆದ್ರೂ ಕುಡಿತಾನ.
ಮತ್ತೆ ಇದು ಗೋರ್ಮೆಂಟ್ ಮೋಸ ಮಾಡತೈತಿ ನಮಗ. ರೈತ ಸಂಪರ್ಕ ಕೇಂದ್ರದಾಗೇನು ಹೆಸರು ಬೀಜ? ಹೌದು, ರೈತ ಸಂಪರ್ಕ ಕೇಂದ್ರದನು ಹೆಸರು ಬೀಜ ರೀ ಇದು. ಈ ರೀತಿ ರೈತಗೆ ಅನ್ಯಾಯ ಆಗಾಕತೈತಿ, ರೈತಗೆ ಮೋಸ ಆಗಾಕತೈತಿ. ಗದಗ ಜಿಲ್ಲಾದ್ಯಂತ ಎಲ್ಲಿ ಇವನ್ನ ಬೀಜ ಕೊಡಬಾರ್ದಂತ ಹೇಳ. ಇಂತಹ ಕಳಪೆ ಬಿತ್ತನೆ ಬೀಜಗಳನ್ನ ಬಿತ್ತನೆ ಮಾಡ್ತಾ ಇದ್ರೆ ಫಸಲು ಸರಿಯಾಗಿ ಬರೋದಿಲ್ಲ ಅಂತ ರೈತರು ಒತ್ತಾಯ. ಮೊದಲೇ ರೈತರು ಸಾಲ ಸೋಲ ಮಾಡಿ ರಸಗೊಬ್ಬರ ಬಿತ್ತನೆಗಾಗಿ ಬೀಜಗಳನ್ನ ಖರೀದಿ ಮಾಡಿರ್ತಾರೆ. ಅಂತದ್ರಲ್ಲಿ ಈ ಬಿತ್ತನೆ ಬೀಜ ಬಿತ್ತಲು ಆಗುತ್ತಾ ಎಂದು ರೈತರ ಒತ್ತಾಯ ಮಾಡಿದ್ದಾರೆ. 1 ಎಕರೆ ಹೆಸರು ಬಿತ್ತನೆ ಮಾಡಲು 35 ರಿಂದ 40 ಸಾವಿರ ರೂಪಾಯಿ ಖರ್ಚಾಗುತ್ತೆ. ಅಷ್ಟೊಂದು ಹಣ ಕೂಡ ಸಾಲ ಸೋಲ ಮಾಡಿ ತಂದಿರುವ ರೈತರಿಗೆ ಈ ಕಳಪೆ ಬೀಜಗಳನ್ನ ಹೇಗೆ ಬಿತ್ತನೆ ಮಾಡಬೇಕು ಅಂತ ಪ್ರಶ್ನೆ ಮಾಡಲಾಗ್ತಾ ಇದೆ. ಹೇಳಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಆ ಹುಳ ಹತ್ತಿದ ಬೀಜ ಏನಾಗುತ್ತೆ ಸರ್, ಅದರಲ್ಲಿ ಮೊಳಕೆ ಪ್ರಮಾಣನೇ ಇರೋದಿಲ್ಲ. ಹಾಗಾದ್ರೆ ಮೊಳಕೆ ಹೊಡಿಲ್ಲ ಅಂದ್ರೆ ಅದು ಬೆಳೆಯೋದೇ ಇಲ್ಲ. ನಾವು 1 ಎಕರೆಗೆ ಎಷ್ಟು ಬೀಜ ಬಿತ್ತಬೇಕನ್ನೋ ರೈತರಿಗೆ ಒಂದು ಅದ್ರ ಪರಿಜ್ಞಾನ ಇರ್ತೈತಿ. ಹೀಗಾಗಿ ಅವ್ನು ಅಷ್ಟು ಬೀಜ ಬಿತ್ತಾನ, ಆಮೇಲೆ ಕೆಲವು ಅಲ್ಲೊಂದು ಹುಟ್ಕೊಂತೈತಿ, ಆಮೇಲೆ ಅವನ ಹರಗಕ್ಕೂ ಆಗೋದಿಲ್ಲ, ಅದನ್ನ ಬಿಡೋಕೂ ಆಗೋದಿಲ್ಲ. ಆ ಪರಿಸ್ಥಿತಿ ಒಳಗ ಅಲ್ಲೊಂದು ಉಟ್ಕೊಂಡು ಬಂದಷ್ಟು ಬರಲಿ ಅಂತ ಮಾಡ್ತಾನ. ಆದ್ರೆ ಎಕರೆಗೆ ಇನ್ನೊಬ್ಬ ರೈತ ಏನಾಗ್ತದೆ, ಅವ್ನ ಎಕರೆಗೆ 10 ಕ್ವಿಂಟಲ್ 8 ಕ್ವಿಂಟಲ್ ಬೆಳೆದ, ಇನ್ನೊಬ್ಬನು 2-3 ಕ್ವಿಂಟಲ್ ಬೆಳೆದಂದ್ರ ಆ ರೈತನಿಗೆ ಎಷ್ಟು ಹಾನಿ ಆಗುತ್ತೆ. ಹಾಗಾದ್ರೆ ಅವನ ಅಸಹಾಯಕ ಆಗ್ತಾನ. ಅಂತ ಪರಿಸ್ಥಿತಿ ಒಳಗ ಆ ರೈತ ತನ್ನ ಆರ್ಥಿಕ ಪರಿಸ್ಥಿತಿಯನ್ನ ಯಾವ ರೀತಿ ಸುಧಾರಿಸಿಕೊಳ್ಳಕ್ಕಾಗತ್ತೆ? ಈ ಕಳಪೆ ಬಿತ್ತನೆ ಬೀಜಗಳ ಬದಲು ಉತ್ತಮ ಗುಣಮಟ್ಟದ ಬೀಜಗಳನ್ನ ಕೊಡಬೇಕು, ಇಲ್ಲವಾದರೆ ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ ಅನ್ನದಾತರು. ಇನ್ನಾದರೂ ಸರ್ಕಾರ ಸೂಕ್ತವಾದ ಕ್ರಮ ಕೈಗೊಂಡು ಗುಣಮಟ್ಟದ ಬೀಜಗಳನ್ನ ವಿತರಣೆ ಮಾಡಬೇಕಾಗಿದೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಉತ್ತಮ ಫಸಲು ಬರಲಿ ಅಂತ ಸರ್ಕಾರ ಕೃಷಿ ಇಲಾಖೆಯಿಂದ ಬಿತ್ತನೆ ಬೀಜಗಳನ್ನು ವಿತರಣೆ ಮಾಡುತ್ತೆ. ಆದರೆ ಈ ಜಿಲ್ಲೆಯಲ್ಲಿ ಸರ್ಕಾರ ನೀಡುವಂತಹ ಬಿತ್ತನೆ ಬೀಜಗಳು ಕಳಪೆ ಎನ್ನುವ ಆರೋಪ ಕೇಳಿಬಂದಿದೆ. ರೈತ ಸಂಪರ್ಕ ಕೇಂದ್ರದಲ್ಲಿ ಕಳಪೆ ಬಿತ್ತನೆ ಬೀಜ. ರಾಜ್ಯ ಸರ್ಕಾರದ ವಿರುದ್ಧ ಅನ್ನದಾತ ಆಕ್ರೋಶ. ಕರುನಾಡಲ್ಲಿ ಮುಂಗಾರು ಮಳೆ ಭರ್ಜರಿಯಾಗಿ ಎಂಟ್ರಿ ನೀಡಿದೆ. ಅನ್ನದಾತರು ಬಿತ್ತನೆಗಾಗಿ ಹೊಲ ಗದ್ದೆ ಉಳುಮೆ ಮಾಡಿ ಸಿದ್ಧ ಮಾಡಿಕೊಳ್ತಾ ಇದ್ದಾರೆ. ಆದರೆ ಬಿತ್ತನೆ ಮಾಡಲು ಬಿತ್ತನೆ ಬೀಜಗಳು ಕಳಪೆ ಅನ್ನೋ ಆರೋಪ ಗದಗ ಜಿಲ್ಲೆಯಲ್ಲಿ ಕೇಳಿಬಂದಿದೆ. ಗದಗ ಜಿಲ್ಲೆ ಹೆಸರು ಬೆಳೆಗೆ ಫುಲ್ ಫೇಮಸ್. ಇನ್ನು ನರಗುಂದ, ರೋಣ, ಮುಂಡರಗಿ, ಲಕ್ಷ್ಮೇಶ್ವರ, ಗಜೇಂದ್ರಗಡ ಸೇರಿದಂತೆ ಜಿಲ್ಲೆಯ 7 ತಾಲೂಕಿನಲ್ಲಿ ಅತಿ ಹೆಚ್ಚು ರೈತರು ಹೆಸರು ಬಿತ್ತನೆ ಮಾಡ್ತಾರೆ. ಆದರೆ ಗದಗ ನಗರದ ಎಪಿಎಂಸಿ ಬಳಿಯ ರೈತ ಸಂಪರ್ಕ ಕೇಂದ್ರದಲ್ಲಿ ಹೆಸರು ಬಿತ್ತನೆ ಬೀಜಗಳನ್ನ ರೈತರಿಗೆ ರಿಯಾಯಿತಿ ದರದಲ್ಲಿ ವಿತರಣೆ ಮಾಡಲಾಗ್ತಾ ಇದೆ. ಆದರೆ ಈ ಬೀಜಗಳನ್ನ ಹುಳಗಳು ತಿಂದಿವೆ. ಇವು ಕಳಪೆ ಅಂತಂದ್ರೆ ಇದು ಬುರ್ಲಿ ಹತ್ತಿರೋ ಅಂದ್ರ ಹುಳ ಹತ್ತಿರೋ, ಹೆಸರು ಹುಳ ಹತ್ತಿರೋ. ಈಗ ರೈತ ಇಲ್ಲಿಗೆ ಬಂದು ನಾವು ತಗೊಂಡ್ ಹೋಗ್ತೀವಿ ಅಂದ್ರ ಸುಮ್ನ ಬಂದಿರೋದಲ್ಲ, ಎಲ್ಲಾರ ಬಡ್ಡಿ ಹಂಗ್ ಸಾಲ ತಗೊಂಡಿರ್ತಾನ. ಇಲ್ಲ ಹೆಂಡತಿ ಮಕ್ಕಳು ಕೊಳ್ಳನ್ ತಾಳಿ ಒತ್ತಿ ಇಟ್ಟು ಕಿವ್ಯಾಗಿನ ಒತ್ತಿ ಇಟ್ಟು ತೊಂಬಂದು ಬೀಜ ತಗೊಂಡು ಹೋಗಿ ಬಿತ್ತನೆ ಮಾಡಿ ಬೆಳೆ ಬರೋದಿಲ್ಲ. ಬೆಳೆ ಬರ್ಲಿಲ್ಲ ಅಂದ್ರೆ ರೈತ ಸಹಜವಾಗಿ ನೇಣಾದ್ರೂ ಹಾಕೊಂತಾನ, ವಿಷ ಆದ್ರೂ ಕುಡಿತಾನ. ಮತ್ತೆ ಇದು ಗೋರ್ಮೆಂಟ್ ಮೋಸ ಮಾಡತೈತಿ ನಮಗ. ರೈತ ಸಂಪರ್ಕ ಕೇಂದ್ರದಾಗೇನು ಹೆಸರು ಬೀಜ? ಹೌದು, ರೈತ ಸಂಪರ್ಕ ಕೇಂದ್ರದನು ಹೆಸರು ಬೀಜ ರೀ ಇದು. ಈ ರೀತಿ ರೈತಗೆ ಅನ್ಯಾಯ ಆಗಾಕತೈತಿ, ರೈತಗೆ ಮೋಸ ಆಗಾಕತೈತಿ. ಗದಗ ಜಿಲ್ಲಾದ್ಯಂತ ಎಲ್ಲಿ ಇವನ್ನ ಬೀಜ ಕೊಡಬಾರ್ದಂತ ಹೇಳ. ಇಂತಹ ಕಳಪೆ ಬಿತ್ತನೆ ಬೀಜಗಳನ್ನ ಬಿತ್ತನೆ ಮಾಡ್ತಾ ಇದ್ರೆ ಫಸಲು ಸರಿಯಾಗಿ ಬರೋದಿಲ್ಲ ಅಂತ ರೈತರು ಒತ್ತಾಯ. ಮೊದಲೇ ರೈತರು ಸಾಲ ಸೋಲ ಮಾಡಿ ರಸಗೊಬ್ಬರ ಬಿತ್ತನೆಗಾಗಿ ಬೀಜಗಳನ್ನ ಖರೀದಿ ಮಾಡಿರ್ತಾರೆ. ಅಂತದ್ರಲ್ಲಿ ಈ ಬಿತ್ತನೆ ಬೀಜ ಬಿತ್ತಲು ಆಗುತ್ತಾ ಎಂದು ರೈತರ ಒತ್ತಾಯ ಮಾಡಿದ್ದಾರೆ. 1 ಎಕರೆ ಹೆಸರು ಬಿತ್ತನೆ ಮಾಡಲು 35 ರಿಂದ 40 ಸಾವಿರ ರೂಪಾಯಿ ಖರ್ಚಾಗುತ್ತೆ. ಅಷ್ಟೊಂದು ಹಣ ಕೂಡ ಸಾಲ ಸೋಲ ಮಾಡಿ ತಂದಿರುವ ರೈತರಿಗೆ ಈ ಕಳಪೆ ಬೀಜಗಳನ್ನ ಹೇಗೆ ಬಿತ್ತನೆ ಮಾಡಬೇಕು ಅಂತ ಪ್ರಶ್ನೆ ಮಾಡಲಾಗ್ತಾ ಇದೆ. ಹೇಳಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಆ ಹುಳ ಹತ್ತಿದ ಬೀಜ ಏನಾಗುತ್ತೆ ಸರ್, ಅದರಲ್ಲಿ ಮೊಳಕೆ ಪ್ರಮಾಣನೇ ಇರೋದಿಲ್ಲ. ಹಾಗಾದ್ರೆ ಮೊಳಕೆ ಹೊಡಿಲ್ಲ ಅಂದ್ರೆ ಅದು ಬೆಳೆಯೋದೇ ಇಲ್ಲ. ನಾವು 1 ಎಕರೆಗೆ ಎಷ್ಟು ಬೀಜ ಬಿತ್ತಬೇಕನ್ನೋ ರೈತರಿಗೆ ಒಂದು ಅದ್ರ ಪರಿಜ್ಞಾನ ಇರ್ತೈತಿ. ಹೀಗಾಗಿ ಅವ್ನು ಅಷ್ಟು ಬೀಜ ಬಿತ್ತಾನ, ಆಮೇಲೆ ಕೆಲವು ಅಲ್ಲೊಂದು ಹುಟ್ಕೊಂತೈತಿ, ಆಮೇಲೆ ಅವನ ಹರಗಕ್ಕೂ ಆಗೋದಿಲ್ಲ, ಅದನ್ನ ಬಿಡೋಕೂ ಆಗೋದಿಲ್ಲ. ಆ ಪರಿಸ್ಥಿತಿ ಒಳಗ ಅಲ್ಲೊಂದು ಉಟ್ಕೊಂಡು ಬಂದಷ್ಟು ಬರಲಿ ಅಂತ ಮಾಡ್ತಾನ. ಆದ್ರೆ ಎಕರೆಗೆ ಇನ್ನೊಬ್ಬ ರೈತ ಏನಾಗ್ತದೆ, ಅವ್ನ ಎಕರೆಗೆ 10 ಕ್ವಿಂಟಲ್ 8 ಕ್ವಿಂಟಲ್ ಬೆಳೆದ, ಇನ್ನೊಬ್ಬನು 2-3 ಕ್ವಿಂಟಲ್ ಬೆಳೆದಂದ್ರ ಆ ರೈತನಿಗೆ ಎಷ್ಟು ಹಾನಿ ಆಗುತ್ತೆ. ಹಾಗಾದ್ರೆ ಅವನ ಅಸಹಾಯಕ ಆಗ್ತಾನ. ಅಂತ ಪರಿಸ್ಥಿತಿ ಒಳಗ ಆ ರೈತ ತನ್ನ ಆರ್ಥಿಕ ಪರಿಸ್ಥಿತಿಯನ್ನ ಯಾವ ರೀತಿ ಸುಧಾರಿಸಿಕೊಳ್ಳಕ್ಕಾಗತ್ತೆ? ಈ ಕಳಪೆ ಬಿತ್ತನೆ ಬೀಜಗಳ ಬದಲು ಉತ್ತಮ ಗುಣಮಟ್ಟದ ಬೀಜಗಳನ್ನ ಕೊಡಬೇಕು, ಇಲ್ಲವಾದರೆ ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ ಅನ್ನದಾತರು. ಇನ್ನಾದರೂ ಸರ್ಕಾರ ಸೂಕ್ತವಾದ ಕ್ರಮ ಕೈಗೊಂಡು ಗುಣಮಟ್ಟದ ಬೀಜಗಳನ್ನ ವಿತರಣೆ ಮಾಡಬೇಕಾಗಿದೆ.
ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ.